ರಕ್ಷಿತಾ, ಇಲ್ಲಿ ಮತ್ತೆ ರಘು ಹತ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ, ನಾವೇ ಕುತ್ಕೋಬೇಕು. ನೀವು ರಘುವಣ್ಣಗೆ ಯೂಸ್ ಮಾಡ್ತಾ ನಂದು ರಘುವಣ್ಣನ ಕಂಫರ್ಟ್ ಝೋನ್ ಅದು. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ಸ್. ಈ ಸಂಬಂಧನು ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೆನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ಎಲ್ಲ ಸಂಬಂಧ ಕಟ್ಕೊಂಡ್ರಿ, ನನ್ನ ಅಣ್ಣ, ನನ್ನ ತಂಗಿ, ಬಾಗ್ಲಪ್ಪನ ಆಗುತ್ತೆ. ಈಗ ಹಿಂಗ್ ಹೋಗ್ತೀರಿ ಎಲ್ಲಾರು. ಫೈನಲಿ ರಕ್ಷಿತನ ನಿಜವಾದ ಬಂಡವಾಳ ಏನು ಅಂತ ಇಡೀ ಕರ್ನಾಟಕದ ಜನತೆಗೆ ಈಗ ಗೊತ್ತಾಯ್ತು ಅಂತ ಅನ್ಸುತ್ತೆ. ಸೊ ಯಾಕೆ ರಕ್ಷಿತಾ ಇಷ್ಟು ದಿನ ಗಿಲ್ಲಿ ಜೊತೆ ಕ್ಲೋಸ್ ಆಗೋದಾಗಿರ್ಬೋದು, ಅಥವಾ ಮಾಳು ಜೊತೆ ಕ್ಲೋಸ್ ಆಗೋದಾಗಿರ್ಬೋದು, ಅಥವಾ ರಘುಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಲು ಅಂದ್ರೆ ಬಿಗ್ ಬಾಸ್ ಮನೇಲಿ ತಾನು ಉಳಿಯೋದಕ್ಕೋಸ್ಕರ, ಅಥವಾ ಬಿಗ್ ಬಾಸ್ ಮನೇಲಿ ತಾನು ಸೇಫ್ ಆಗೋದಕ್ಕೋಸ್ಕರ ಇಷ್ಟು ದಿನ ಅವ್ರ ಜೊತೆ ಕ್ಲೋಸ್ ಆಗಿದ್ದೀನಿ, ಅವ್ರ ಜೊತೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ ಅಂತ ನಾಟಕ ಮಾಡ್ತಾ ಇದ್ಲು ರಕ್ಷಿತಾ ಶೆಟ್ಟಿ. ಸೊ ಇಲ್ಲಿ ಸುದೀಪ್ ಸರ್ ಕೇಳ್ದಾಗ ಅದನ್ನೇ ಹೇಳ್ತಾಳೆ, ನಿಮ್ಮ ಊರಲ್ಲಿ ನಿನಗೆ ಯಾರು ಗೆಲ್ಬೇಕಮ್ಮ ಅಂತ ಕೇಳಿದಾಗ ನಾನೇ ಸರ್ ಫಸ್ಟ್ ಗೆಲ್ಬೇಕು ಅಂತ ರಕ್ಷಿತಾ ಹೇಳ್ತಾಳೆ. ಸೊ ನಾನೇ ಗೆಲ್ಬೇಕಂದಿದ್ರು ಓಕೆ ಆಗ್ತಿತ್ತು, ಬಟ್ ನಾನೇ ಫಸ್ಟ್ ಗೆಲ್ಬೇಕು ಅಂದಾಗ ಅಲ್ಲಿ ಮೇನ್ ಇಂಟೆನ್ಷನ್ ಏನಾಗುತ್ತೆ, ಸೊ ಗೆಲ್ಲೋದಕ್ಕೋಸ್ಕರ ಇವ್ರ ಜೊತೆ ನಾನು ಕ್ಲೋಸ್ ಆಗಿದ್ದೀನಿ, ಸೊ ಯಾವುದೇ ಒಂದು ಪ್ಯೂರ್ ಒಂದು ಬಾಂಡ್ ಇಲ್ಲ ಅವ್ರ ಜೊತೆ ಅನ್ನೋದು ಮೇನ್ಲಿ ಗೊತ್ತಾಗುತ್ತೆ. ಅಂಡ್ ಇಷ್ಟು ದಿನ ಮನೆಯವರಿದ್ರಿಗೆ ಸುಮ್ಮನೆ ಅವ್ರನ್ನ ಒಂದು ಸಪೋರ್ಟ್ ಮಾಡಿ ಮಾತಾಡೋದು, ಅದೇ ರಕ್ಷಿತಾಗೆ ಏನಾದರೂ ನೀವು ರಿವರ್ಸ್ ಮಾತಾಡಿ ಅವ್ರನ್ನ ಒಂದು ಬ್ಲೇಮ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅದು ಹಿಂದೆ ಎಲ್ಲ ನಾವು ನೋಡಿದ್ದೀವಿ, ಗಿಲ್ಲಿ ರಕ್ಷಿತಾನ ನಾಮಿನೇಟ್ ಮಾಡಿದಾಗ ಅವನ ವಿರುದ್ಧನೇ ತಿರುಗಿ ಅವನೇ ನಾಮಿನೇಟ್ ಮಾಡಿರೋದು, ಇದನ್ನೆಲ್ಲ ನೋಡಿದ್ದೀವಿ. ರಕ್ಷಿತಾ ಹೆಂಗೆ ಅಂದರೆ ಸಖತ್ತಾಗಿ ಮೈಂಡ್ ಗೇಮ್ ಆಡ್ತಿರೋದು ಅಂದರೆ ರಕ್ಷಿತಾ. ಸೊ ರಕ್ಷಿತಾ ನೋಡಿ ಇಡೀ ಮನೆಯವ್ರು ಕಲಿಬೇಕು. ಸೊ ಸುದೀಪ್ ಸರ್ ಇವತ್ತು ಬಂಡವಾಳನ ಒಂದು ಬೈಲ್ ಮಾಡಿದ್ರು. ಯಾಕೆ ಅಂದರೆ ಈಗ ಯಾರ ಜೊತೆನಾದರೂ ಕೂತ್ಕೊಂಡು ಮಾತಾಡ್ಬೋದು. ಸೊ ಅಲ್ಲಿ ರಾಶಿಕೊಂದು ಹಾಗೂ ರಕ್ಷಿತಾ ಮಧ್ಯೆ ನಡೆದಿರೋ ಒಂದು ಕ್ಲಿಪ್ ಕೂಡ ಹಾಕಿದ್ದಾರೆ. ರಾಶಿಕಾ ರಘುವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಬಂದಾಗ ರಕ್ಷಿತಾ ನಿಮಗೇನು ಕೆಲಸ ಅವ್ರ ಜೊತೆ ಪ್ರೈವೇಸಿ ಆಗಿ ಮಾತಾಡೋದು ಅಂತ ಅವಳನ್ನೇ ಕೇಳ್ತಿದ್ದಾಳೆ. ಸೊ ಅದು ಇವಳಿಗೇನಕ್ಕೆ, ಅವ್ರದ್ದೊಂದು ಪ್ರೈವೇಸಿ, ಅವ್ರದ್ದೊಂದು ಕಂಫರ್ಟ್ ಝೋನ್, ಅವ್ರು ಏನಾದರೂ ಮಾತಾಡ್ತಾರೆ, ಏನಾದರೂ ಬಿಡ್ತಾರೆ. ಸೊ ಸುದೀಪ್ ಸರ್ ಹೇಳಿದ್ದು ಅದನ್ನೇ, ಇದು ಯಾರಪ್ಪನ ಮನೆಯೂ ಅಲ್ಲ, ಅಂಡ್ ಯಾರಿಗೂ ಸೊತ್ತು ಅಲ್ಲ. ಇಲ್ಲಿ ಸಂಬಂಧಗಳನ್ನ ಬೆಳೆಸ್ಕೊಳ್ತಿರೋ, ಹೊರಗಡೆ ಹೋದಾದ್ಮೇಲೆ ಆ ಸಂಬಂಧಗಳು ಎಲ್ಲೆಲ್ಲಿ ಹೋಗಿರ್ತಾವ ಯಾವನಿಗೆ ಗೊತ್ತು. ಇರೋವರೆಗೂ ಇಲ್ಲಿ ಇದೇ ಥರ ಒಂದು ನಾಟಕ ಮಾಡ್ಕೊಳ್ತಾ ಹೋಗ್ತಿರೋ ಉಳಿಯೋದಕ್ಕೋಸ್ಕರ ಅನ್ನೋ ಥರನೇ ಒಂದು ಸುದೀಪ್ ಸರ್ ಹೇಳ್ತಾ ಇರೋದು. ಸೊ ಅದನ್ನ ಈಗ ಇಡೀ ಕರ್ನಾಟಕ ಜನತೆಗೆ ಈಗ ಗೊತ್ತಾಗ್ತಿದೆ, ರಕ್ಷಿತಾ ಒಂದು ಪ್ಯೂರ್ ಬಾಂಡ್ನ ಬೆಳೆಸ್ಕೊಳ್ತಿದ್ದಾಳೆ ಗಿಲ್ಲಿ ಜೊತೆ ಆಗಿರ್ಬೋದು, ಅಥವಾ ರಘುವ್ರ ಜೊತೆ, ಇಷ್ಟು ದಿನ ಮಾಳು ಇದ್ದಾಗ ಮಾಳು ಜೊತೆ ಅಂತ. ಸೊ ಇದು ಟೋಟಲಿ ಫೇಕು. ಸೊ ಈಗ ಅರ್ಥ ಆಗ್ತಿದೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಅಂತ ಅನಿಸ್ತಿದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತಿನ ಎಪಿಸೋಡು. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನು ಏನೆಲ್ಲ ಆಗಿದೆ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಅಪ್ಡೇಟ್ ಸಿಗಬೇಕಂದ್ರೆ ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಆದಷ್ಟು ಬೇಗ ಸಿಗೋಣ ಗಾಯ್ಸ್, ಬಾಯ್.